ಮನೆಗೆ ಸ್ವಾಗತ. ನಾನು ಇವತ್ತು ಪುದೀನ ಕಬಾಬ್ ಮಾಡ್ತಾಯಿದ್ದೀನಿ. ಮತ್ತು ಇದು 3/4 kg ಚಿಕನ್ ಇದೆ. ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬೋದಕ್ಕೆ ಒಂದು ಮುಷ್ಟಿ, ದೊಡ್ಡ ಮುಷ್ಟಿಯಷ್ಟು ಪುದೀನ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 6 ರಿಂದ 7 ಹಸಿಮೆಣಸಿನ್ಕಾಯಿ, ಮತ್ತು 2 ತುಂಡು ಚಕ್ಕೆ, 5 ಲವಂಗ, 1 ಚಮಚ ಜೀರಿಗೆ, 1 ಚಮಚ ಮೆಣಸು, 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಇದನ್ನು ನಾನು ಮಿಕ್ಸಿಗೆ ಹಾಕಲ್ಲ, ಹಾಗೇ ಹಾಕ್ಕೊಳ್ತೀನಿ. ಚಿಕನ್ ಮೇಲೆ ಹಾಕ್ತೀನಿ. ಇದನ್ನು ಇಲ್ಲ ಹಿಂಗೆ ಕಲಿಸ್ಬೇಕು. ಅದನ್ನು 1 ಚಮಚ ಅರಿಶಿನ ಪುಡಿ, ಉಪ್ಪು, ಇದು ಅಕ್ಕಿ ಹಿಟ್ಟು, ಇದು ಕಡಲೆ ಹಿಟ್ಟು, ಇದು ಕಾರ್ನ್ಫ್ಲೋರ್ ಹಿಟ್ಟು. ನಾನು ಮಸಾಲೆ ಏನು ಹಾಕ್ಕೊಳ್ತಾ ಇಲ್ಲ, ನಾನೇ ರೆಡಿ ಮಾಡಿ ಹಾಕ್ತೀನಿ. ಇದಕ್ಕೆ 1 ಮೊಟ್ಟೆ ಹಾಕ್ಕೊಳ್ತೀನಿ. ಚಿಕನ್ನ ಕಲಿಸೋದಕ್ಕೆ 1 ಕೋಳಿ ಮೊಟ್ಟೆ ಹೊಡೆದು ಹಾಕ್ಕೊಳ್ತೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಇದಾಗಿದೆ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀರೇನು ಹಾಕಿಲ್ಲ, ಆ ಸೊಪ್ಪಲ್ಲಿರೋ ನೀರಲ್ಲೇ ಈ ಥರ ಆಗಿದೆ. ನೋಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ 1 ಮೊಟ್ಟೆ, ಇದು ಹಿಂಗಿದೆ. ನೀರೇನು ನಾನು ಹಾಕಿಲ್ಲ, ಮೊಟ್ಟೆ ಹಾಕಿದ್ನಲ್ಲ ತೆಳ್ಳಗಾಯಿತು. ಇವಾಗ ನಾನು ಚಿಕನ್ ಹಾಕ್ಕೊಳ್ತೀನಿ. ಚಿಕನ್ ಅಷ್ಟೇ, ಒಂಚೂರು ನೀರಿಲ್ಲ, ಚೆನ್ನಾಗಿದಾಗಿದೆ. ಕೈಯಲ್ಲೇ ಮಿಶ್ರಣ ಮಾಡಬೇಕು ಇದನ್ನು. ಇದು 1 ಅವರ್ ಅಂತೂ ಬಿಡಬೇಕು. ಅದ್ರ ಮೇಲೆ ಬಿಟ್ಟರು ಚೆನ್ನಾಗಿ ಉಪ್ಪು ಖಾರನ ಹಿಡಿತದೆ. ಹಾಗಾಗಿ 1 ಅವರ್ ಅಂತೂ ಮಿನಿಮಮ್ ಬಿಡಲೇಬೇಕು. 1 ಅವರ್ ಬಿಟ್ಬಿಟ್ಟು ಕರಿಬೇಕು. ಇವಾಗ ಮಿಕ್ಸ್ ಮಾಡಿದ್ದೀನಿ. ಇದನ್ನು 1 ಅವರು ಮುಚ್ಚಿಟ್ಬಿಡ್ತೀನಿ ನಾನು. ಜಾಸ್ತಿ ಏನು ಮಸಾಲೆ ಕೋಟಿಂಗ್ ಆಗೋದಿಲ್ಲ. ಅಕ್ಕಿ ಹಿಟ್ಟು ಗರಿಯಾಗಿ ಬರೋದಕ್ಕೆ, ಕಡಲೆ ಹಿಟ್ಟು ಬೈಂಡಿಂಗಿಗೆ. ಕೆಲವರು ಮೈದಾ ಹಿಟ್ಟು ಹಾಕ್ಕೊಳ್ತಾರೆ, ನಾನು ಮೈದಾ ಹಿಟ್ಟು ಬಳಸಲ್ಲ, ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಮತ್ತು ಕಾರ್ನ್ಫ್ಲೋರು